ಎಲ್ಲ ಕನ್ನಡಿಗರಿಗೂ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸಿಂದ ಮಾದೇಶ್ ಮಾಡುವ ನಮಸ್ಕಾರ. ನಾನು ನಿಮಗೆ ಇವಾಗ ತೋರಿಸ್ತಾ ಇರೋಂಥ ಈ ಸೋಫಾ ಸೆಟ್ ಫ್ರೇಮ್ ಬಂದ್ಬಿಟ್ಟು ಎರಡು ಕಾರ್ನರ್ ಇರೋಂಥ ಸೋಫಾ ಸೆಟ್ಟು ಫ್ರೇಮ್ ಇದು ಬಂದ್ಬಿಟ್ಟು ನಾನು ಚನ್ನರಾಯಪಟ್ಟಣ ಅಲ್ಲಿಗೆ ಮಾಡಿಕೊಟ್ಟಿದ್ದೀನಿ. ಈ ಸೋಫಾ ಬಂದ್ಬಿಟ್ಟು ಏಕೆಂದರೆ ಕಸ್ಟಮರೇ ಬಂದು ಖುದ್ದಾಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಸೆಟ್ಟನ್ನು ಅವರು ಡಿಸೈನ್ನ ಸೆಲೆಕ್ಟ್ ಮಾಡಿ ಕ್ವಾಲಿಟಿ ಯಾವ ಥರ ಬೇಕು ಅಂತ ಹೇಳಿ ಅವರ ಖುದ್ದಾಗಿ ಬಂದು ನೋಡಿ ಅವರು ಆರ್ಡ್ರ್ ಮಾಡಿದಂಥ ಫ್ಯಾಬ್ರಿಕ್ಕು, ಆರ್ಡ್ರ್ ಮಾಡಿದಂಥ ಡಿಸೈನು, ಕಲರಲ್ಲಿ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ ಅವರಿಗೆ. ನೀವು ಕೂಡ ಅದು ಫ್ರೇಮು ಯಾವ ಥರ ಮಾಡಿದ್ದೀವಿ, ಬೆಲ್ಟು, ಸ್ಪ್ರಿಂಗು, ಅದು ನಿವಾರು ಮತ್ತು ಬಾಡಿ ಕವರು, ಪ್ಲಾಸ್ಟಿಕ್ಕಿಂದ ಬಾಡಿ ಯಾವ ಥರ ಕವರ್ ಮಾಡಿರ್ತೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸೋಫಾ ಸೆಟ್ಟು ತಗೊಂಡು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಡ್ಯಾಮೇಜಸ್ ಥರ ಆಗಬಾರ್ದು, ಆ ಥರ ರೆಡಿ ಮಾಡಿ ಅದು ಆದ ನಂತರ ಫೋಮಿಂಗ್ ಮಾಡಿರ್ತೀವಿ. ಫೋಮಿಂಗ್ ಆದ ಮೇಲೆ ಅದಕ್ಕೆ ಕುಷನ್ ಎಲ್ಲೆಲ್ಲಿ ಹಾಕ್ತೀವಿ ಅದನ್ನು ಎಲ್ಲ ಥರದ್ದು ರೆಡಿ ಮಾಡಿ ಆಮೇಲೆ ಫ್ಯಾಬ್ರಿಕ್ಕಿಗೆ ಸಿಟ್ಟಿಂಗ್ ಏರಿಯಾಗೆ ಫ್ಯಾಬ್ರಿಕ್ ಹಾಕಿರ್ತೀವಿ, ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಹಾಕಿರ್ತೀವಿ. ನೀವು ಕೂಡ ಈಗ ಏನು ನೋಡ್ತಾ ಇದ್ದೀರಾ ಅದು ಟೋಟಲಾಗಿ ಸೋಫಾ ರೆಡಿ ಮಾಡಿ ಕಸ್ಟಮರ್ ಮನೆಗೆ ತಗೊಂಡೋಗ್ಲಿಕ್ಕೆ ರೆಡಿ ಮಾಡ್ತಾ ಇರೋಂಥ ಸೋಫಾ ಇದು. ಅಡ್ಜಸ್ಟೇಬಲ್ ಹೆಡ್ರೆಸ್ಟು ಮತ್ತು ಸೆಂಟ್ರಲ್ಲಿ ಕಪ್ ಹೋಲ್ಡರು, ಹಾಗೆ ಹ್ಯಾಂಡ್ಲ್ ಮೇಲ್ಗಡೆ ಕಪ್ಪು ವಿತ್ ಸ್ಟೋರೇಜು ಎಲ್ಲ ರೆಡಿ ಮಾಡಿ ಕಸ್ಟಮರ್ಗೆ ತಗೊಂಡೋಗ್ಲಿಕ್ಕೆ ರೆಡಿ ಮಾಡಿ ಇಟ್ಟಂಥ ಟೈಮಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಕಸ್ಟಮರ್ ಕೂಡ ಬಂದು ಅವರು ನೋಡಿ ಖುಷಿಪಟ್ಟು ಸರಿ ಆಯಿತು ಇದನ್ನು ನಮ್ಮ ಮನೆಗೆ ತಗೊಬಂದು ಅಂತ ಹೇಳಿದಾಗ ಅವ್ರ ಮನೆಗೆ ತಗೊಂಡೋಗಿ ಇಟ್ಟಿದ್ದೀವಿ. ಯಾಕೆ ಅಂತಂದರೆ ಇದು ಈ ವಿಡಿಯೋ ಎಲ್ಲ ಈ ಫೋಟೋಸ್ ಎಲ್ಲ ಹಳೆಯದು. ಆ ಟೈಮಲ್ಲಿ ನಮ್ಮ ಹತ್ರ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಫೋನ್ಸ್ ಇರಲಿಲ್ಲ, ಹಾಗಾಗಿ ಅದರಲ್ಲಿ ಏನು ತೆಗ್ದಿದ್ದೀವಿ ಅದನ್ನೇ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಅದು ಗೊತ್ತಾಗಲಿ ಅಂತೇಳಿ. ನೀವಿವಾಗ ನೋಡ್ತಾ ಇರೋದು ಒಂದೇ ಮನೆಯಲ್ಲಿ 2 ಕಾರ್ನರ್ ಸೋಫಾಗಳನ್ನು ಅವ್ರ ಮನೆಗಳಲ್ಲಿ ಇಟ್ಟಿದ್ದೀವಿ. ಒಂದು ಫಸ್ಟ್ ಫ್ಲೋರಲ್ಲಿ ಒಂದು, ಸೆಕೆಂಡ್ ಫ್ಲೋರಲ್ಲಿ ಒಂದು. ಈ ಸೋಫಾಗಳನ್ನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಸೋಫಾ ಏನಪ್ಪ ಅಂತಂದರೆ 10 ವರ್ಷ ಗ್ಯಾರಂಟಿ ಕೊಟ್ಟಿರೋವಂಥ ಸೋಫಾಗಳು ಇವೆಲ್ಲ. ಇದುವರೆಗೂ ಅವ್ರದ್ದು ಯಾವುದೇ ಥರ ಕಂಪ್ಲೇಂಟ್ಗಳು ಬರಲ್ಲ. ಯಾಕೆಂದರೆ ಆ ಥರ ಕ್ವಾಲಿಟಿ ಯೂಸ್ ಮಾಡಿ ರೆಡಿ ಮಾಡಿ ಕೊಟ್ಟಾಗ ಅವರು ಅದೇ ಥರ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಬಟ್ಟೆನ ಗಲೀಜು ಮಾಡ್ಕೊಳ್ಳದ ರೀತಿಯಲ್ಲಿ ತಗೊಂಡು ಹೋದರೆ ಸಾಕು. ಅಫಿಷಿಯಲಾಗಿ ಅದು ಸೋಫಾ ಹೇಗಿರುತ್ತೆ ಅದೇ ಥರ ಯೂಸ್ ಮಾಡ್ಬೋದು. 10-15 ವರ್ಷ ಕೊನೆ ಪಕ್ಷ ಬಟ್ಟೆ ಗಲೀಜಾಗ್ದಂಗೆ ಯೂಸ್ ಮಾಡಿ ಆಮೇಲೆ ಒಂದು ವೇಳೆ ಬಟ್ಟೆ ಚೇಂಜ್ ಮಾಡಬೇಕು ಅನ್ನೋಂಗಿತ್ತು ಅಂದರೆ ಅದೇ ಕುಷನ್ನಿಗೆ ಅದೇ ಫ್ರೇಮ್ಗೆ ಬಟ್ಟೆನೂ ಕೂಡ ಚೇಂಜ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕೊಡ್ಬೋದು. ಆ ರೀತಿ ಕ್ವಾಲಿಟಿನ ರೆಡಿ ಮಾಡಿ ಕೊಟ್ಟಿರ್ತೀವಿ. ಒಂದೇ ಡಿಸೈನು ಮುಂದೆ 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 ಮಾಡುವಾಗ ಅವ್ರಿಗೆ ಯಾವ್ಯಾವ ಥರ ಡಿಸೈನ್ ಬೇಕು, ಯಾವ ಥರ ಕ್ವಾಲಿಟಿ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಮಾಡ್ಬೋದು ಅದೇ ಫ್ರೇಮ್ಗೆ. ಒಂದು ವೇಳೆ ಇವತ್ತಿನ ದಿನಗಳಲ್ಲಿ ಈ ಸೋಫಾ ಕಾಸ್ಟ್ 1 ಲಕ್ಷ ಇತ್ತು ಅಂತಂದರೆ ಮುಂದಿನ ದಿನದಲ್ಲಿ ಅದು 50,000 ರೂಪಾಯಿಯಲ್ಲಿ ನಾವು ಅದನ್ನು ಪೂರ್ತಿ ಅದೇ ಸೇಮ್ ಕಂಡೀಷನ್ಗೆ ಸೋಫಾನ ರೆಡಿ ಮಾಡ್ಬೋದು. ಡಿಸ್ಪ್ಲೇ ಬರ್ತಾರಂಥ ನಂಬರಿಗೆ ಕರೆ ಮಾಡಿ.